ಅಕ್ಷಯ ನ್ಯೂಸ್ಗೆ ಸ್ವಾಗತ. ಲಿಂಗಸೂರು ತಾಲೂಕಿನ ಹೆಗಲ್ದಿನ್ನಿ ಗ್ರಾಮದ ಶ್ರೀ ಮಾತಾ ಮಾಣಿಕೇಶ್ವರಿ ಆಶ್ರಮದಲ್ಲಿ ಭೂದಾನಿಗಳಿಂದ ಶ್ರೀ ಜಡಿಸಿದ್ದ ಮಹಾರಾಜರ 11ನೇ ಪುಣ್ಯಾರಾಧನೆ ಕಾರ್ಯಕ್ರಮ ಮತ್ತು ಶ್ರೀ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಶಿಲಾ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಮತ್ತು ನಾಗ ಸಿಂಹಾಸನ ಶಿವಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ ಕೂಡ ನಡೆಯಲಿದೆ. ಪೂಜನೀಯ ಶ್ರೀ ಶಿವಶರಣೆ ನಂದೀಶ್ವರಿ ಅಮ್ಮನವರ ಮಾತಾ ಮಾಣಿಕೇಶ್ವರಿ ಸೇವಾ ಶಾಖಾಶ್ರಮ ಹೆಗಲ್ದಿನ್ನಿ ಗ್ರಾಮದಲ್ಲಿ ಸತ್ಯ ಸಂಕಲ್ಪದಂತೆ ಜ್ಞಾನಯೋಗಿ ಶಿವಯೋಗಿ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳ ಕರ ಸಂಜಾತರಾದ ಪರಮ ಪೂಜ್ಯ ಡಾಕ್ಟರ್ ಕಲ್ಲಯ್ಯನವರ ಪೂಜ್ಯ ಅಮೃತದೊಂದಿಗೆ ಪೀಠಾಧಿಪತಿ ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಗದಗ, ದಾವಣಗೆರೆ, ಶಿವಮೊಗ್ಗ ಅಮ್ಮನವರ ಜೀವನ ಚರಿತ್ರೆ ಪ್ರವಚನ ಮಹಾಮಂಗಲ ದಿನಾಂಕ 31ರಿಂದ ಪ್ರಾರಂಭವಾಗಿ 5/11/2025 ಬುಧವಾರ ಕಾರ್ತಿಕ ಶುದ್ಧ ಗೌರಿ ಹುಣ್ಣಿಮೆಯವರೆಗೂ ನಡೆಯುತ್ತದೆ. ಇದರ ಪ್ರಯುಕ್ತವಾಗಿ ಎತ್ತುಗಳ ಕಲ್ಲು ಜಗ್ಗಿಸುವ ಕಾರ್ಯಕ್ರಮ ಕೂಡ ಅದ್ದೂರಿಯಾಗಿ ನಡೆಯಲಿದೆ ಎಂದು ಮಾತಾ ಮಾಣಿಕೇಶ್ವರಿ ಪೀಠದ ಅಮ್ಮನವರು ಮಾಹಿತಿ ನೀಡಿದ್ದಾರೆ ಮತ್ತು ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಲಿದೆ. ಈ ಕಾರ್ಯಕ್ರಮವು 5ನೇ ತಾರೀಕುವರೆಗೆ ನಿರಂತರ ದಿನ ಒಂದರಂತೆ ಕಾರ್ಯಕ್ರಮ ನಡೆಯಲಿದೆ. ಎಲ್ಲ ಭಕ್ತಾದಿಗಳು ಬಂದು ಕಾರ್ಯಕ್ರಮದಲ್ಲಿ ಮಾತಾ ಮಾಣಿಕೇಶ್ವರಿ ಮಠದ ದೇವಾಲಯದಲ್ಲಿ ತಮ್ಮ ಆಸೆ ಆಕಾಂಕ್ಷೆ ಮತ್ತು ಭಕ್ತಿಯಿಂದ ಬೇಡಿಕೆಗಳನ್ನು ಬೇಡಿಕೊಂಡು ಪೂರೈಸಿಕೊಳ್ಳಿ ಎಂದು ಮಾಹಿತಿ ನೀಡಿದ್ದಾರೆ. ಯಾರು ಮೈದಾನದಲ್ಲಿ ಹೋಗುವಂತಿಲ್ಲ, ಎಲ್ಲರೂ ಹೊರಗಡೆ ಬರಬೇಕು. ಕಮಿಟಿಯವರು ಎಲ್ಲರನ್ನ ಹಿಂದೆ ಸೇರಿಸ್ರಿ. ಭಾರತ ಸ್ಟಾರ್ಟ್. ಓಂ ಶ್ರೀ ಗುರು ಮಾಣಿಕೇಶ್ವರಿ ನಮಃ. ದಿನ ಹಿಡ್ಕೊಂಡು 5 ದಿನ ಪರ್ಯಂತರ ಪೂಜೆ ನಾಗಸಿಂಹಾಸನ ಸ್ಥಾಪನೆಯನ್ನು ಇಲ್ಲಿ ಕೈಗೊಳ್ಳಲಾಗಿದೆ. ಹೆಗಲ್ದಿನ್ನಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಸಮಸ್ತ ಭಕ್ತ ಕುಲಕೋಟಿ ಹಾಗೂ ಸಮಸ್ತ ಪೂಜ್ಯರು ಮತ್ತು ಪುಣ್ಯಾಶ್ರಮದ ಡಾಕ್ಟರ್ ಕಲ್ಲಯ್ಯನವರ ಅಮೃತವಾಣಿ ಮುಖಾಂತರ ಅಮ್ಮನ ಜೀವನ ಚರಿತ್ರೆ ನಡೀತಾ ಇದೆ. ಇಂದಿನ ದಿವಸ ಏನಪ್ಪ ಅಂತಂದ್ರೆ ರಂಭಾಪುರಿ ಜಗದ್ಗುರುಗಳು ಹಾಗೂ ಮತ್ತು ಇಲ್ಲಿನ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಹಾಗೂ ಸಂತೆಕೆಲ್ಲೂರಿನ ಪೂಜ್ಯರು ಹಿಡ್ಕೊಂಡು ಈ ತಾಲೂಕಿನ ಎಲ್ಲ ಪೂಜ್ಯರು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಮ್ಮ ದೇವಸ್ಥಾನದ ವಿಶೇಷ ಏನು ಅಂತಂದ್ರೆ ಅಮ್ಮನವರ ಆಜ್ಞೆ ಪ್ರಕಾರ ಈಗ ದೇವಸ್ಥಾನಕ್ಕೆ 64 ಮೂಲ ದೇವತೆಗಳನ್ನು ನಾವು ಈ 18 ಕಂಬದಲ್ಲಿ ಸ್ಥಾಪನೆ ಮಾಡಿದ್ವಿ. ವಿಶೇಷ ಏನಪ್ಪ ಅಂತಂದ್ರೆ ನವಗ್ರಹಗಳು ದೇವಸ್ಥಾನಕ್ಕೆ ಎಲ್ಲಿ ಕೂಡ ಕಂಬದಲ್ಲಿ ಸ್ಥಾಪನೆ ಆಗಿರೋದಿಲ್ಲ. ಪ್ರಮುಖವಾಗಿ ಅದನ್ನು ಒಂದು ಕಟ್ಟೆಯಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಆದರೆ ಈ ದೇವಾಲಯಕ್ಕೆ ನವಗ್ರಹಗಳನ್ನು ಒಳಗೊಂಡು ಹಾಗೂ 18 ಶಕ್ತಿಪೀಠಗಳನ್ನು ಒಳಗೊಂಡು ಹಾಗೂ 18 ನಾಗದೇವತೆಯ ಶಿಲೆಗಳನ್ನು ಒಳಗೊಂಡು ಹಾಗೂ ಅಷ್ಟಭೈರವರು, ವೀರಭದ್ರ, ಕಾಲಭೈರವರು, ಆಮೇಲೆ ಪ್ರತ್ಯಂಗಿರಾ ದೇವಿ, ಹನುಮನ್ ದೇವರು ಹಾಗೂ ಪಂಚಮುಖಿ ಆಂಜನೇಯ, ಆಮೇಲೆ ಮಹಾಗಣಪತಿ, ನಾಗಸಿಂಹಾಸನವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಯಾಕಪ್ಪ ಈ ಸ್ಥಾಪನೆಯನ್ನು ಮಾಡಿದ್ದೀವಿ ಅಂತಂದರೆ ಈಗ ಎಲ್ಲ ಜಾತಕದಲ್ಲಿ ಬರ್ತಕ್ಕಂಥ ಎಲ್ಲ ದೋಷಗಳನ್ನು ನಾವು ಒಂದು ಜಾಗದಲ್ಲಿ ಹೋಗಿ ಅವನ್ನ ನಿವಾರಣೆಯನ್ನು ಮಾಡ್ತಿದ್ವಿ. ಅಮ್ಮನವರ ಆಜ್ಞೆ ಏನು ಆಯ್ತಪ್ಪ ಅಂತಂದ್ರೆ ಸಮಸ್ತ ಜಾತಕದಲ್ಲಿ ಬರ್ತಕ್ಕಂಥ ದೋಷ
ಹಾಗೂ ಎಲ್ಲ ದೋಷಗಳು ಮತ್ತು ಸರ್ವ ಕಾರ್ಯ ಸಿದ್ಧಿಗಳನ್ನು ಈ ದೇವಸ್ಥಾನಕ್ಕೆ ಬಂದು ಈ ದೇವಸ್ಥಾನಕ್ಕೆ ನಡೆದುಕೊಂಡ್ರೆ ಅದನ್ನು ಪರಿಹಾರವಾಗಲಿ ಅಂಥೇಳಿ ಈ ಕಲಿಯುಗದಲ್ಲಿ ಏನಪ್ಪ ಅಂತಂದರೆ ರಾಹು ಕೇತು ಮತ್ತು ಮಂಗಳ ದೋಷಗಳು ಸಾಕಷ್ಟು ಹುಟ್ಟಿದಂಥ ಮಾನವ ಕುಲಕೋಟಿಗೆ ಬರ್ತಾ ಇದೆ. ಅದಕ್ಕಾಗಿ ಅಮ್ಮ ಏನು ಹೇಳಿದ್ರು ಅಂದರೆ ಈ ರಾಹು ಕೇತು ಮತ್ತು ಮಂಗಳ ದೋಷ, ನವಗ್ರಹಗಳ ದೋಷ, ಕೆಲವೊಂದು ದುಷ್ಟಶಕ್ತಿಗಳ ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ಈ ಗುಡಿ ಮಾದರಿಯಾಗಿ ಎಲ್ಲರ ಸಂಕಷ್ಟಗಳನ್ನು ಪರಿಹಾರವನ್ನು ಮಾಡಿಕೊಂಡು ಎಲ್ಲರೂ ಸಮೃದ್ಧಿಯಾಗಿ ಎಲ್ಲರಿಗೂ ಸರ್ವ ಕಾರ್ಯ ಸಿದ್ಧಿಯನ್ನು ಆಗಿ ಒಳ್ಳೆಯದನ್ನು ಆಗಲಿ ಅನ್ನುವುದನ್ನು ಅಮ್ಮನ ಅಪ್ಪಣೆ ಮೇರೆಗೆ ನಾವು ಏನಪ್ಪ ಅಂತಂದರೆ ಈ ದೇವಾಲಯವನ್ನು ನಿರ್ಮಾಣವನ್ನು ಮಾಡಿದ್ದೀವಿ. ಹಾಗಾಗಿ ಭಕ್ತ ಸಮೂಹ ಕುಲಕೋಟಿಯೂ ಕೂಡ ಈ ದೇವಸ್ಥಾನಕ್ಕೆ ಬಂದು ಅವರ ಸಂಕಲ್ಪವನ್ನು ಹಾಕಿ ಸಂಕಲ್ಪದ ಮೇರೆಗೆ ಇಲ್ಲಿ ಪೂಜೆಯನ್ನು ಮಾಡಿದರೆ ಅವರ ಸರ್ವ ಕಾರ್ಯ ಸಿದ್ಧಿಯನ್ನು ಆಗಲಿಕ್ಕೆ ಈ ದೇವಸ್ಥಾನದಲ್ಲಿ ಸಂಶಯವಿಲ್ಲ ಅಂತ ಹೇಳ್ಬೋದು. ಮಾತಾ ಮಾಣಿಕೇಶ್ವರ ಅಮ್ಮನವರ ದೇವಸ್ಥಾನ ಉದ್ಘಾಟನೆ 31 ಸಾಯಂಕಾಲ 5 ಗಂಟೆಗೆ ನಾಗಮೂರ್ತಿ ಪ್ರತಿಷ್ಠಾಪನೆ ಮೆರವಣಿಗೆಯನ್ನು ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಬಂದು ಮೆರವಣಿಗೆ ಮುಖಾಂತರ ಮಾಡಿಕೊಂಡೆವು. ಅದಾದ ನಂತರ ವೇದಿಕೆ ಮಾಡಿಕೇಸಿ ಅಲ್ಲೇ ಫಸ್ಟ್ನೇ ದಿವಸ ಪುರಾಣ ಪ್ರಾರಂಭ ಮಾಡಿವಿ ಮಾತಾ ಮಾಣಿಕೇಶ್ವರ ಅಮ್ಮನವ್ರದ್ದು. 2ನೇ ದಿವಸ 1/11/2025 ಎತ್ತು ಭಾರ ಎಳೆಯುವಂಥ ಎತ್ತಿನ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಇವತ್ತು ಸಾಯಂಕಾಲ ರಂಭಾಪುರಿ ಜಗದ್ಗುರುಗಿಯವರು ಆಗಮಿಸುತ್ತಿದ್ದಾರೆ. ಮತ್ತು ನಾಳೆ ದಿವಸ ನಾಗದೇವತೆಯ ಅಭಿಷೇಕವಿರುತ್ತದೆ. 3ನೇ ತಾರೀಕು ನಾಗದೇವತೆಯ ಪ್ರತಿಷ್ಠಾಪನೆ, 4ನೇ ತಾರೀಕು ಉಡಿ ತುಂಬುವ ಕಾರ್ಯಕ್ರಮ, 5ನೇ ತಾರೀಕಿನಂದು ಅಮ್ಮನವರ ಮೆರವಣಿಗೆ. ನಿಮ್ಮ ಹೆಸರು? ವೀರಭದ್ರಯ್ಯ ಸ್ವಾಮಿ, ಯಲಗಲ್ದಿನ್ನಿ. ಆಶ್ರಮ ಯಲಗಲ್ದಿನಿ ಅಮ್ಮನವರ ಗುಡಿ ಓಪನಿಂಗು. ಅದಕ್ಕಾಗಿ 31ನೇ ತಾರೀಕು ನಾಗಸಿಂಹಾಸನ ಈಶ್ವರ ಗುಡ್ಲಿದ್ದ ಅಮ್ಮನವರ ಸನ್ನಿಧಿಗೆ ಮೆರವಣಿಗೆ ಕಾರ್ಯಕ್ರಮ. 1ನೇ ತಾರೀಕು ಭಾರ ಕಲ್ಲು ಎಳೆಯುವ ಸ್ಪರ್ಧೆ ಮತ್ತು ರಂಭಾಪುರಿ 5 ಗಂಟೆಗೆ ರಂಭಾಪುರಿ ಜಗದ್ಗುರುಗಳು ಆಗಮನ. 2ನೇ ತಾರೀಕು ನಾಗ ಸಿಂಹಾಸನ ಅಭಿಷೇಕ. 3ನೇ ತಾರೀಕು ಪ್ರತಿಷ್ಠಾಪನೆ. 4ನೇ ತಾರೀಕು ಉಡಿ ತುಂಬ ಕಾರ್ಯಕ್ರಮ. 5ನೇ ತಾರೀಕು ಅಮ್ಮನವರ ಭಾವ ಚಿತ್ರ ಮೆರವಣಿಗೆ. ಇಲ್ಲಿಗೆ ಎಲ್ಲ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ. ನನ್ನ ಹೆಸರು ಈರಪ್ಪ ಗಾಳಪೂಜಿ, ಸಾಕಿನ ಯಲಗಲ್ದಿನಿ. ಇನ್ನೇನು ಪೂಜೆ ಕಾರ್ಯಕ್ರಮ ಮುಗಿತು. ಈಗ ಚೀಟಿ ಎತ್ತಲಾಗೋದು. ಹಲೋ ಕಮಿಟಿ ಅವ್ರನ್ನ ಹೊರತುಪಡಿಸಿ ಯಾರು ಮೈದಾನದಲ್ಲಿ ಹೋಗುವಂತಿಲ್ಲ. ಎಲ್ಲರೂ ಹೊರಗಡೆ ಬರಬೇಕು. ಕಮಿಟಿ ಅವರು ಎಲ್ಲರನ್ನ ಹಿಂದೆ ಸರಿಸ್ರಿ. ಇನ್ನು